ಧರ್ಮದಲ್ಲಿ ಶನಿ ದೇವರನ್ನು ಅತ್ಯಂತ ಶಕ್ತಿಶಾಲಿ ಮತ್ತು ನ್ಯಾಯಪ್ರಿಯ ದೇವರೆಂದು ಪರಿಗಣಿಸಲಾಗುತ್ತದೆ. ಸಾಮಾನ್ಯವಾಗಿ ಜನರು ಶನಿ ದೇವರ ಹೆಸರನ್ನು ಕೇಳಿದಾಕ್ಷಣ ಭಯಪಡುವುದುಂಟು. ಶನಿ ಕಣ್ಣು ಬಿದ್ದರೆ ಸಂಕಷ್ಟಗಳು ಆರಂಭವಾಗುತ್ತವೆ. ಶನಿದೋಷ ಬಂದರೆ ಜೀವನವೇ ತಲೆಕೆಳಗಾಗುತ್ತದೆ. ಸಾಡೆ ಸಾತಿ ಶುರುವಾದರೆ ಕಷ್ಟಗಳ ಸರಮಾಲೆ ಬರುತ್ತದೆ ಎಂಬ ಮಾತುಗಳು ಜನರಲ್ಲಿ ಬಹಳ ಪ್ರಸಿದ್ಧವಾಗಿವೆ. ಆದರೆ ಶನಿ ದೇವರ ನಿಜ ಸ್ವರೂಪವನ್ನು ಅರ್ಥ ಮಾಡಿಕೊಂಡರೆ ಆತನು ಕೇವಲ ಕಷ್ಟಗಳನ್ನು ಕೊಡುವ ದೇವನಲ್ಲ, ಮನುಷ್ಯನ ಜೀವನವನ್ನು ಸರಿದಾರಿಗೆ ತರುವ, ಪಾಪಗಳಿಂದ ದೂರವಿಡುವ ಮತ್ತು ನ್ಯಾಯವನ್ನು ಸ್ಥಾಪಿಸುವ ದೇವರಾಗಿದ್ದಾನೆ ಎಂಬುದು ತಿಳಿಯುತ್ತದೆ. ಶನಿ ದೇವನು ಸೂರ್ಯದೇವ ಮತ್ತು ಛಾಯಾದೇವಿಯ ಪುತ್ರನಾಗಿದ್ದಾನೆ. ಬಾಲ್ಯದಿಂದಲೇ ಆತನು ಅತ್ಯಂತ ಗಂಭೀರ ಸ್ವಭಾವದವನಾಗಿದ್ದನು. ಇತರ ದೇವತೆಗಳಂತೆ ವೈಭವ, ಸುಖ ಮತ್ತು ಭೋಗಗಳಲ್ಲಿ ಆಸಕ್ತಿ ತೋರದೆ ಆತನು ಧ್ಯಾನ ಮತ್ತು ತಪಸ್ಸಿನ ಮಾರ್ಗವನ್ನು ಆರಿಸಿಕೊಂಡನು. ಶನಿದೇವನ ಮನಸ್ಸು ಸದಾ ಭಗವಾನ್ ವಿಷ್ಣುವಿನ ಆರಾಧನೆಯಲ್ಲಿ ಮುಳುಗಿರುತ್ತಿತ್ತು. ವಿಷ್ಣುವಿನ ಮೇಲೆ ಅವನಿಗಿದ್ದ ಭಕ್ತಿ ಎಷ್ಟು ಅಪಾರವಾಗಿತ್ತೆಂದರೆ ದಿನಗಟ್ಟಲೆ, ಕೆಲವೊಮ್ಮೆ ತಿಂಗಳುಗಳ ಕಾಲವೂ ಕಣ್ಣು ಮುಚ್ಚಿಕೊಂಡೇ ತಪಸ್ಸಿನಲ್ಲಿ ಲೀನನಾಗುತ್ತಿದ್ದನು. ಪೌರಾಣಿಕ ಕಥೆಗಳ ಪ್ರಕಾರ ಶನಿ ದೇವನು ಗಂಧರ್ವರಾಜ ಚಿತ್ರರಥನ ಸುಂದರ ಮತ್ತು ಸದ್ಗುಣವಂತ ಮಗಳಾದ ನೀಲಮಂದಳನ್ನು ವಿವಾಹವಾದನು. ನೀಲಮಂದಳು ಸಹ ತಪಸ್ಸು ಮತ್ತು ಧರ್ಮವನ್ನು ಗೌರವಿಸುವವಳಾಗಿದ್ದಳು. ಆದರೆ ಪ್ರತಿಯೊಬ್ಬ ಹೆಂಗಸಿನಂತೆ ಅವಳಿಗೂ ತನ್ನ ಪತಿಯ ಪ್ರೀತಿ, ಮಾತು, ಸಾನ್ನಿಧ್ಯ ಮತ್ತು ಸುಖಕರ ದಾಂಪತ್ಯ ಜೀವನದ ಆಸೆ ಇತ್ತು. ಪತಿಯೊಂದಿಗೆ ಸಮಯ ಕಳೆಯಬೇಕು, ಜೀವನದ ಸಂತೋಷವನ್ನು ಹಂಚಿಕೊಳ್ಳಬೇಕು ಎಂಬುದು ಅವಳ ಸಹಜ ಬಯಕೆಯಾಗಿತ್ತು. ಆದರೆ ವಿವಾಹವಾದ ನಂತರವೂ ಶನಿ ದೇವನು ತನ್ನ ಧ್ಯಾನ ಮತ್ತು ತಪಸ್ಸಿನಿಂದ ಹೊರಬರಲಿಲ್ಲ. ಅವನು ದಿನದ ಬಹುತೇಕ ಸಮಯವನ್ನು ವಿಷ್ಣುವಿನ ಆರಾಧನೆಯಲ್ಲಿ ಕಳೆಯುತ್ತಿದ್ದನು. ನೀಲಮಂದಳ ಅವನನ್ನು ಕಾಯುತ್ತಿದ್ದಳು. ಇಂದು ಧ್ಯಾನದಿಂದ ಹೊರಬಂದು ನನ್ನೊಂದಿಗೆ ಮಾತನಾಡಬಹುದು ಎಂದು ನಿರೀಕ್ಷಿಸುತ್ತಿದ್ದಳು. ಆದರೆ ಗಂಟೆಗಳು ಕಳೆದರೂ ದಿನಗಳು ಕಳೆದರೂ ಶನಿ ದೇವನ ಕಣ್ಣುಗಳು ತೆರೆಯಲಿಲ್ಲ. ಪತ್ನಿಯ ಮನಸ್ಸಿನ ನೋವು ದಿನದಿಂದ ದಿನಕ್ಕೆ ಹೆಚ್ಚುತ್ತಲೇ ಹೋಯಿತು. ಒಂದು ದಿನ ನೀಲಮಂದಳ ತನ್ನ ಪತಿಯ ಬಳಿ ಅಲಂಕಾರ ಮಾಡಿಕೊಂಡು ಬಂದಳು. ಪತಿಯ ಪ್ರೀತಿಯ ಮಾತುಗಳನ್ನು ಕೇಳಬೇಕೆಂಬ ಆಸೆಯಿಂದ ಅವನ ಎದುರು ನಿಂತಳು. ಆದರೆ ಶನಿ ದೇವನು ಆಗಲೂ ಆಳವಾದ ಧ್ಯಾನದಲ್ಲಿಯೇ ಮುಳುಗಿದ್ದನು. ಅವನು ತನ್ನ ಪತ್ನಿಯ ಆಗಮನವನ್ನೇ ಗಮನಿಸಲಿಲ್ಲ. ಇದರಿಂದ ಅವಳ ಮನಸ್ಸಿಗೆ ಭಾರೀ ನೋವಾಯಿತು. ನನ್ನ ಭಾವನೆಗಳಿಗೆ ಬೆಲೆ ಇಲ್ಲವೇ? ನಾನು ಪತ್ನಿಯಾಗಿದ್ದರೂ ನನ್ನ ಕಡೆ ಗಮನವಿಲ್ಲವೇ ಎಂಬ ದುಃಖವು ಆಕೆಯೊಳಗೆ ಕೋಪವಾಗಿ ಮಾರ್ಪಟ್ಟಿತು. ಕೋಪದ ಭರದಲ್ಲಿ ನೀಲಮಂದಳ ಶನಿ ದೇವನಿಗೆ ಶಾಪ ನೀಡಿದಳು. ನೀನು ನನ್ನ ಭಾವನೆಗಳನ್ನು ನಿರ್ಲಕ್ಷಿಸಿದ್ದೀಯಾ. ಇಂದಿನಿಂದ ನೀನು ಯಾರನ್ನೇ ನೇರವಾಗಿ ನೋಡಿದರೂ ಅವರಿಗೆ ದುಃಖ, ಕಷ್ಟ ಮತ್ತು ವಿನಾಶ ಉಂಟಾಗಲಿ ಎಂದು ಆಕೆ ಶಪಿಸಿದಳು. ಆ ಕ್ಷಣದಿಂದಲೇ ಶನಿ ದೇವನ ದೃಷ್ಟಿ ಭಯಾನಕ ಶಕ್ತಿಯನ್ನು ಪಡೆದಿತು ಎಂದು ಪುರಾಣಗಳು ಹೇಳುತ್ತವೆ. ಶನಿ ದೇವನು ಧ್ಯಾನದಿಂದ ಹೊರಬಂದಾಗ ತನ್ನ ಪತ್ನಿಯ ಶಾಪದ ಬಗ್ಗೆ ತಿಳಿದುಕೊಂಡನು. ಆತನು ತುಂಬಾ ದುಃಖಿತನಾದನು. ತನ್ನ ನಿರ್ಲಕ್ಷ್ಯದಿಂದ ಈ ಘಟನೆ ನಡೆದಿತ್ತೆಂಬ ಪಶ್ಚಾತ್ತಾಪ ಅವನಿಗೆ ಉಂಟಾಯಿತು. ಮತ್ತೊಂದೆಡೆ ನೀಲಮಂದಳಿಗೂ ತನ್ನ ಕೋಪದ ಪರಿಣಾಮ ಅರಿವಾಯಿತು. ಆದರೆ ಪುರಾಣಗಳಲ್ಲಿ ಹೇಳುವಂತೆ ಒಮ್ಮೆ ಉಚ್ಚರಿಸಲಾದ ಶಾಪವನ್ನು ಹಿಂದಕ್ಕೆ ಪಡೆಯುವುದು ಅಸಾಧ್ಯವಾಗಿತ್ತು. ಹೀಗಾಗಿ ಶನಿ ದೇವನು ಆ ಶಾಪದ ಫಲವನ್ನು ಜೀವನ ಪೂರ್ತಿ ಹೊರುವಂತಾಯಿತು. ಆ ದಿನದಿಂದ ಶನಿ ದೇವನ ನೋಟವನ್ನು ವಕ್ರದೃಷ್ಟಿ ಎಂದು ಕರೆಯಲಾಯಿತು. ಶನಿ ದೇವನು ಯಾರ ಮೇಲೆ ದೃಷ್ಟಿ ಹರಿಸುತ್ತಾನೋ ಅವರ ಜೀವನದಲ್ಲಿ ದೊಡ್ಡ ಬದಲಾವಣೆಗಳು ಸಂಭವಿಸುತ್ತವೆ ಎಂಬ ನಂಬಿಕೆ ಹುಟ್ಟಿತು. ಆದರೆ ಇಲ್ಲಿ ಒಂದು ಮುಖ್ಯ ವಿಚಾರವನ್ನು ಅರ್ಥ ಮಾಡಿಕೊಳ್ಳಬೇಕು. ಶನಿ ದೇವನು ದುಷ್ಟನಲ್ಲ, ಆತನು ನ್ಯಾಯದ ದೇವನು.
ಒಬ್ಬ ವ್ಯಕ್ತಿ ಮಾಡಿದ ಪಾಪಕರ್ಮಗಳಿಗೆ ತಕ್ಕ ಶಿಕ್ಷೆಯನ್ನು ಮಾತ್ರ ನೀಡುತ್ತಾನೆ. ಹಾಗೆಯೇ ಸತ್ಕರ್ಮ ಮಾಡಿದವರಿಗೆ ಉತ್ತಮ ಫಲವನ್ನು ನೀಡುತ್ತಾನೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಶನಿಯನ್ನು ಕರ್ಮಫಲದಾತ ಎಂದು ಕರೆಯುತ್ತಾರೆ. ಅಂದರೆ ನಮ್ಮ ಕರ್ಮಗಳಿಗೆ ತಕ್ಕ ಫಲವನ್ನು ನೀಡುವವನು ಶನಿದೇವನು. ಮನುಷ್ಯನು ಅಹಂಕಾರ, ಸುಳ್ಳು, ಅನ್ಯಾಯ, ಮೋಸ, ದುರಾಸೆ ಮತ್ತು ಪಾಪಗಳಲ್ಲಿ ಮುಳುಗಿದಾಗ ಶನಿ ಅವನಿಗೆ ಪಾಠ ಕಲಿಸುತ್ತಾನೆ. ಜೀವನದಲ್ಲಿ ಕಷ್ಟಗಳನ್ನು ನೀಡುವ ಮೂಲಕ ಮನುಷ್ಯನನ್ನು ಸರಿದಾರಿಗೆ ತರುತ್ತಾನೆ. ಆದ್ದರಿಂದ ಶನಿ ದೇವನ ಕಷ್ಟಗಳು ಶಿಕ್ಷೆಯಲ್ಲ, ಜೀವನವನ್ನು ತಿದ್ದುವ ಪರೀಕ್ಷೆಗಳೆಂದು ಅನೇಕ ಪಂಡಿತರು ಹೇಳುತ್ತಾರೆ. ಶನಿ ದೇವನು ತನ್ನ ಶಾಪದ ಪರಿಣಾಮದಿಂದ ನಿರಪರಾಧಿಗಳಿಗೆ ಹಾನಿಯಾಗಬಾರದು ಎಂದು ಯೋಚಿಸಿದನು. ಆದ್ದರಿಂದ ಆತನು ಯಾವಾಗಲೂ ತಲೆ ತಗ್ಗಿಸಿಕೊಂಡೇ ಇರುವುದಾಗಿ ನಿರ್ಧರಿಸಿದನು. ಇದೇ ಕಾರಣಕ್ಕಾಗಿ ಶನಿ ದೇವರ ಮೂರ್ತಿಗಳಲ್ಲಿ ಅವರ ಮುಖ ಕೆಳಗಡೆ ತಿರುಗಿರುವಂತೆ ಕಾಣುತ್ತದೆ. ಆತನು ಯಾರ ಮೇಲೂ ನೇರವಾಗಿ ದೃಷ್ಟಿ ಹರಿಸದಂತೆ ಜಗತ್ತಿನ ರಕ್ಷಣೆಗೆ ಈ ಕ್ರಮವನ್ನು ಅನುಸರಿಸಿದನು ಎಂಬ ನಂಬಿಕೆಯಿದೆ. ಇನ್ನೊಂದು ಪ್ರಸಿದ್ಧ ಪೌರಾಣಿಕ ಕಥೆಯ ಪ್ರಕಾರ ಗಣೇಶನ ಜನನದ ಸಮಯದಲ್ಲಿ ಶನಿ ದೇವರನ್ನು ಪಾರ್ವತಿ ದೇವಿ ಮಗುವನ್ನು ನೋಡಲು ಆಹ್ವಾನಿಸಿದ್ದಳು. ಆದರೆ ಶನಿ ದೇವನು ತನ್ನ ದೃಷ್ಟಿಯ ಪರಿಣಾಮದ ಬಗ್ಗೆ ಭಯಪಟ್ಟು ಮಗುವಿನ ಕಡೆ ನೋಡಲು ಹಿಂಜರಿದನು. ಶಾಸ್ತ್ರಗಳಲ್ಲಿ ಶನಿ ದೇವರ ಪೂಜೆಗೆ ವಿಶೇಷ ನಿಯಮಗಳನ್ನು ಹೇಳಲಾಗಿದೆ. ಶನಿ ದೇವರ ದರ್ಶನ ಮಾಡುವಾಗ ನೇರವಾಗಿ ಅವರ ಕಣ್ಣುಗಳನ್ನು ನೋಡುವುದನ್ನು ತಪ್ಪಿಸಬೇಕು ಎಂದು ಹೇಳಲಾಗುತ್ತದೆ. ಭಕ್ತರು ಶನಿ ದೇವರ ಪಾದಗಳನ್ನು ಅಥವಾ ಅವರ ರೂಪದ ಕೆಳಭಾಗವನ್ನು ನೋಡುತ್ತಾ ಪ್ರಾರ್ಥನೆ ಸಲ್ಲಿಸಬೇಕು. ಇದರಿಂದ ಶನಿಯ ವಕ್ರದೃಷ್ಟಿಯ ದುಷ್ಪರಿಣಾಮಗಳು ತಟ್ಟುವುದಿಲ್ಲ ಎಂಬ ನಂಬಿಕೆಯಿದೆ. ಶನಿವಾರದಂದು ಎಳ್ಳೆಣ್ಣೆ ದೀಪ ಹಚ್ಚುವುದು, ಕಪ್ಪು ಎಳ್ಳನ್ನು ದಾನ ಮಾಡುವುದು, ಬಡವರಿಗೆ ಅನ್ನದಾನ ನೀಡುವುದು, ಕಾಗೆಗಳಿಗೆ ಆಹಾರ ಹಾಕುವುದು ಮತ್ತು ಹನುಮಂತನ ಆರಾಧನೆ ಮಾಡುವುದು ಶನಿದೋಷ ನಿವಾರಣೆಗೆ ಸಹಾಯಕವೆಂದು ಹೇಳಲಾಗುತ್ತದೆ. ವಿಶೇಷವಾಗಿ ಶನಿ ದೇವಸ್ಥಾನಗಳಲ್ಲಿ ಎಳ್ಳೆಣ್ಣೆ ಅರ್ಪಿಸುವ ಸಂಪ್ರದಾಯ ಬಹಳ ಪ್ರಸಿದ್ಧವಾಗಿದೆ. ಜನರು ಸಾಮಾನ್ಯವಾಗಿ ಶನಿಯನ್ನು ಭಯದ ಸಂಕೇತವಾಗಿ ನೋಡುತ್ತಾರೆ. ಆದರೆ ನಿಜವಾಗಿ ಶನಿ ದೇವನು ಜೀವನದ ಗುರು. ಅವನು ಮನುಷ್ಯನನ್ನು ಪರೀಕ್ಷೆಗಳ ಮೂಲಕ ಬಲಿಷ್ಠನನ್ನಾಗಿ ಮಾಡುತ್ತಾನೆ. ಶನಿ ಕಷ್ಟ ನೀಡಿದಾಗ ಮನುಷ್ಯನ ಅಹಂಕಾರ ಕರಗುತ್ತದೆ, ಧರ್ಮದ ಮಾರ್ಗಕ್ಕೆ ಮರಳುತ್ತಾನೆ ಮತ್ತು ಜೀವನದ ನಿಜವಾದ ಅರ್ಥವನ್ನು ಅರಿಯುತ್ತಾನೆ. ಹೀಗಾಗಿ ಶನಿ ದೇವನ ವಕ್ರದೃಷ್ಟಿಯ ಹಿಂದೆ ಕೇವಲ ಭಯದ ಕಥೆಯಿಲ್ಲ, ಅದರಲ್ಲಿ ಆಳವಾದ ತತ್ವಜ್ಞಾನ ಮತ್ತು ಜೀವನ ಪಾಠ ಅಡಗಿದೆ. ಪತ್ನಿಯ ಶಾಪದಿಂದ ಶನಿದೇವನ ದೃಷ್ಟಿ ಭಯಾನಕ ಶಕ್ತಿಯನ್ನು ಪಡೆದರು. ಆತನು ಅದನ್ನು ದುರುಪಯೋಗಪಡಿಸಿಕೊಳ್ಳದೆ ಸದಾ ನ್ಯಾಯ ಮತ್ತು ಧರ್ಮದ ಮಾರ್ಗದಲ್ಲೇ ಬಳಸಿದನು. ಆದ್ದರಿಂದಲೇ ಶನಿ ದೇವರನ್ನು ಕೇವಲ ಕಷ್ಟ ಕೊಡುವ ದೇವನಾಗಿ ಅಲ್ಲ, ನ್ಯಾಯದ ಪ್ರತೀಕವಾಗಿ ಮತ್ತು ಕರ್ಮಫಲದಾತನಾಗಿ ಭಕ್ತರು ಇಂದಿಗೂ ಗೌರವದಿಂದ ಪೂಜಿಸುತ್ತಾರೆ.